ಯಾವುದೇ ಒಂದು ಪ್ರದೇಶ ಪರಿಪೂರ್ಣತೆಗೆ ಕೇವಲ ಔದ್ಯೋಗಿಕ ಅಭಿವೃದ್ಧಿ ಮಾತ್ರ ಸಾಕಾಗುವುದಿಲ್ಲ. ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯಿಂದಲೇ ಒಂದು ಪ್ರದೇಶವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬಹುದು ಎಂದು ನಿವೃತ್ತ ಎಡಿಜಿಪಿ ಜೀವನ್ ಕುಮಾರ್ ಗಾಂವ್ಕರ್ ಹೇಳಿದರು. ಅಂಕೋಲಾ ಪಟ್ಟಣದ ಕನ್ನಡ ಭವನದಲ್ಲಿ ಕರ್ನಾಟಕ ಸಂಘ ಅಂಕೋಲಾ ಹಾಗೂ ದೀನಬಂಧು ಸ.ಪ. ಗಾಂವ್ಕರ್ ದತ್ತಿನಿಧಿ ಸಮಿತಿ ಅಂಕೋಲಾ ಇವರ ಆಶ್ರಯದಲ್ಲಿ ಆಯೋಜಿಸಿದ್ದ ದೀನಬಂಧು ಸ.ಪ. ಗಾಂವ್ಕರ್ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿರುವ ಹಿರಿಯ ಸಾಹಿತಿ ಶಾಂತಾರಾಮ ನಾಯಕ ಹಿಚ್ಕಡ ಅವರಿಗೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿದರು. ಕರ್ನಾಟಕ ಸಂಘದ ಒಡನಾಟ ಅಂಕೋಲಾವನ್ನ ಸಾಹಿತ್ಯಿಕವಾಗಿ ಬೆಳೆಸಿದೆ ಎಂದು ತಿಳಿಸಿದ ಅವರು, ಉತ್ತರ ಕನ್ನಡ ಜಿಲ್ಲೆಯ ಪ್ರಾಕೃತಿಕ ಸೌಂದರ್ಯ ಹಾಗೂ ವಿಶಿಷ್ಟ ಜೀವನ ಶೈಲಿ ಸಾಹಿತ್ಯ ಕೃಷಿಗೆ ಸಾಕಷ್ಟು ಅವಕಾಶ ಕಲ್ಪಿಸಿದೆ ಎಂದರು. ಯುವ ಸಾಹಿತಿಗಳು ಸಾಹಿತ್ಯ ಕ್ಷೇತ್ರದತ್ತ ಹೆಚ್ಚಿನ ಆಸಕ್ತಿ ತೋರಿಸಿ ಸಮೃದ್ಧ ಸಾಹಿತ್ಯ ಬೆಳೆಯನ್ನು ತೆಗೆಯಬೇಕು ಎಂದು ಕರೆ ನೀಡಿದರು. ದೀನಬಂಧು ಸ.ಪ. ಗಾಂವ್ಕರ್ ಅವರ ಬಡ ಜನರ ಮೇಲಿನ ಕಾಳಜಿ, ಸಾಮಾಜಿಕ ಸೇವೆ ಹಾಗೂ ಬಹುಮುಖ ವ್ಯಕ್ತಿತ್ವ ಅವರನ್ನು ಜನಮಾನಸದಲ್ಲಿ ಧೀಮಂತ ವ್ಯಕ್ತಿಯಾಗಿ ನೆಲೆಸುವಂತೆ ಮಾಡಿದೆ. ಅವರ ಹೆಸರಿನ ದತ್ತಿನಿಧಿ ಪ್ರಶಸ್ತಿಗೆ ಅದೇ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ಶಾಂತಾರಾಮ್ ನಾಯಕ್ ಹಿಚ್ಕಡ್ ಅವರ ಆಯ್ಕೆ ಯೋಗ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಎಲ್ಲ ನೋಡಿದ್ರು ನೀರು, ಹಸಿರು, ಇವುಗಳಿಂದ ಇವುಗಳ ಸಮೃದ್ಧಿ ಅಲ್ಲದೆ ಸೌಂದರ್ಯವನ್ನ ಪಡೆದಿದೆ. ಹಾಗೆಯೇ ಇಲ್ಲಿಯ ಜನರಿಗೆ ತಮ್ಮದೇ ಆದ ಇತಿಹಾಸ ಇದೆ, ತಮ್ಮದೇ ಆದ ಒಂದು ಸಂಸ್ಕೃತಿ ಇದೆ, ಸಂಪ್ರದಾಯಗಳಿದೆ. ನೀವು ಯಾವುದೇ ಒಂದು ನಮ್ಮ ಇಲ್ಲಿಯ ಸಮಾಜವನ್ನು ಎಷ್ಟೇ ಚಿಕ್ಕದಾಗಿದೆ ಅದನ್ನು ತೆಗೆದುಕೊಳ್ಳಿ, ಅವರಿಗೆ ತಮ್ಮದೇ ಆದ ಒಂದು ಆರು ಭಾಷೆ ಇದೆ, ಹಾಗೆಯೇ ಜನಪದ ಸಾಹಿತ್ಯ ಇದೆ. ಹೀಗೆ ನಮ್ಮ ಯುವ ಸಾಹಿತಿಗಳು ಇದರ ಒಂದು ಆರಾಧನೆಯನ್ನ ಮಾಡಿ ಹೆಚ್ಚಿನ ಒಂದು ಸಾಹಿತ್ಯವನ್ನ ರಚಿಸಬಲ್ಲರು. ಇಲ್ಲಿ ಸಾಹಿತ್ಯಕ್ಕೆ ಫಲವತ್ತಾದ ಒಂದು ಸಾಹಿತ್ಯ ಕೃಷಿಗೆ ಫಲವತ್ತಾದ ಭೂಮಿ ಇದೆ. ನೀವೆಲ್ಲ ಬಂಪರ್ ಬೆಳೆಯನ್ನ ಬೆಳೆಯಬೇಕು ಅನ್ನೋದೇ ನನ್ನ ಆಶಯ. ದತ್ತಿನಿಧಿ ಪ್ರಶಸ್ತಿ ಪುರಸ್ಕೃತ ಶಾಂತಾರಾಮ್ ನಾಯಕ್ ಹಿಚ್ಕಡ ಮಾತನಾಡಿ, ಮಾನವತಾವಾದಿ ದೇವಮಾನವ ದಿವಂಗತ ಸ.ಪ. ಗಾಂವ್ಕರ್ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ರಂಗಕ್ಕೆ ಅಪಾರ ಕೊಡುಗೆ ನೀಡಿದ ಪುಣ್ಯ ಪುರುಷರಾಗಿದ್ದು ಅನೇಕ ಜನರ ವ್ಯಕ್ತಿತ್ವ ರೂಪಿಸಿದ ಮಹನೀಯರು. ಅವರ ಹೆಸರಿನ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವುದು ತಮ್ಮ ಜೀವನದ ಅವಿಸ್ಮರಣೀಯ ಕ್ಷಣವಾಗಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ದತ್ತಿನಿಧಿ ಸಮಿತಿಯ ಅಧ್ಯಕ್ಷ ಕೆ.ವಿ. ನಾಯಕ್ ಮಾತನಾಡಿ, ಸುಮಾರು 70 ವರ್ಷ ಸಾರ್ಥಕ ಸೇವೆ ಸಲ್ಲಿಸಿರುವ ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸ.ಪ. ಗಾಂವ್ಕರ್ ಅವರ ಸ್ಮರಣೆ ಸದಾ ಉಳಿಯುವಂತೆ ಅಭಿಮಾನಿಗಳ ಸಲಹೆಯಂತೆ ದತ್ತಿನಿಧಿ ಸ್ಥಾಪಿಸಲಾಗಿದೆ ಎಂದರು. ಸಾಮಾಜಿಕ ಮತ್ತು ಸಾಹಿತ್ಯಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವರನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ರಾಮಕೃಷ್ಣ ಗುಂದಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಉಪಾಧ್ಯಕ್ಷ ಶ್ರೀಧರ ನಾಯಕ್ ಪುರಸ್ಕೃತರ ಪರಿಚಯ ನೀಡಿದರು. ಮಹಾಂತೇಶ ರೇವಡಿ ಸನ್ಮಾನ ಪತ್ರ ವಾಚಿಸಿದರು. ಈ ಸಂದರ್ಭದಲ್ಲಿ ಸುಖದ ನಾಯಕ್ ಅವರು ದಿವಂಗತ ಸ.ಪ. ಗಾಂವ್ಕರ್ ಅವರ ಕುರಿತು ಗೀತೆ ಹಾಡಿದರು. ಕಾರ್ಯಕ್ರಮವನ್ನು ಪ್ರಭಾಕರ ಭಂಟ ಅವರು ನಿರ್ವಹಿಸಿದರು. ಇದೇ ವೇಳೆ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಆರ್ಥಿಕವಾಗಿ ಹಿಂದುಳಿದ ಕೆಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ.ಪ. ಗಾಂವ್ಕರ್ ದತ್ತಿನಿಧಿಯಿಂದ ಶಿಷ್ಯ ವೇತನ ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಪದಾಧಿಕಾರಿಗಳು, ಸದಸ್ಯರು, ಸಾಹಿತ್ಯಾಭಿಮಾನಿಗಳು, ಪುರಸ್ಕೃತರ ಕುಟುಂಬದವರು ಹಾಗೂ ನಾಗರಿಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.